ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಗಾರ್ಡನ್ನಲ್ಲಿ ಈ ಥರ ಬಣ್ಣ ಬಣ್ಣದ ದಾಸವಾಳ ಹೂವು ಇರಬೇಕು ಅಂತ ಯಾರಿಗೆ ತಾನೇ ಆಸೆ ಇರೋದಿಲ್ಲ ಹೇಳಿ, ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ನೋಡಿ ಇಷ್ಟು ಚಿಕ್ಕ ಚಿಕ್ಕ ಗಿಡದಲ್ಲೇ ಎಷ್ಟು ಚೆನ್ನಾಗಿ ಹೂವೆಲ್ಲ ಬಂದಿದೆ, ಮತ್ತು ಮೊಗ್ಗುನು ಸಹ ನೋಡಿ ಎಷ್ಟೊಂದು ತುಂಬಿಕೊಂಡಿದೆ. ಅದರಲ್ಲೂ ಈ ಹಳದಿ ಎಲೆ ಆಗ್ತಾ ಇರುತ್ತೆ, ಮತ್ತು ಈ ಮೊಗ್ಗೆಲ್ಲ ಉದುರೋಗ್ತಾ ಇರುತ್ತೆ. ಯಾಕೆ ಈ ಥರ ಹಳದಿ ಎಲೆ ಆಗಿರುತ್ತೆ ಮತ್ತು ಮೊಗ್ಗೆಲ್ಲ ಹಳದಿ ಕಲರಾಗಿ ಉದುರೋಗ್ತಿರುತ್ತೆ ಅಂದರೆ ಇದಕ್ಕೆ ಮೆಗ್ನೀಷಿಯಂ ಕೊರತೆ ಕಡಿಮೆ ಆಗಿರುತ್ತೆ. ಈ ಥರ ಸಮಸ್ಯೆ ಬಂದಾಗಲೇ ದಾಸವಾಳ ಗಿಡದಲ್ಲಿ ಹೆಚ್ಚಾಗಿ ಮೊಗ್ಗು ಉದುರೋದು ಮತ್ತು ಹಳದಿ ಎಲೆ ಎಲ್ಲ ಆಗೋದು, ಇಂಥ ಸಮಸ್ಯೆ ಎಲ್ಲ ಕಾಡ್ತಾ ಇರುತ್ತೆ. ಈ ಸಮಸ್ಯೆಗೆ ನಾನೊಂದು ಪರಿಹಾರ ತಂದಿದ್ದೀನಿ. ಇದನ್ನು ನಾನು ಕಟ್ಟಿಂಗಿಂದ ಬೆಳೆಸಿರೋದು. ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಬಂದಿದೆ. ತುಂಬ ದಿನ ಆಗಿತ್ತು ಇದು ಮೊಗ್ಗೆ ಬಿಟ್ಟಿರಲಿಲ್ಲ. ನಾನು ಇದನ್ನು ಒಂದು 2-3 ಸರಿ ನಾನು ಇವಾಗ ತೋರಿಸ್ತಾರ ಅಂತ ಗೊಬ್ಬರನ ಹಾಕಿದ್ದೆ ನಾನು. ಆಮೇಲೆ ಇವಾಗ ಇಷ್ಟು ಚೆನ್ನಾಗಿ ಮೊಗ್ಗೆಲ್ಲನೂ ಬಿಟ್ಟಿದೆ. ಇನ್ನೂ ತಡ ಮಾಡೋದು ಬೇಡ, ಅದು ಯಾವುದು ಅಂತ ತೋರಿಸ್ತೀನಿ ಬನ್ನಿ ನೋಡೋಣ. ನೋಡಿ ಎಪ್ಸಮ್ ಸಾಲ್ಟ್ನ ತಗೊಂಡಿದ್ದೀನಿ ನಾನು. ಈ ಎಪ್ಸಮ್ ಸಾಲ್ಟು ನಿಮಗೆ ಆನ್ಲೈನಲ್ಲೂ ಸಿಗುತ್ತೆ, ಮತ್ತು ಇದು ಗೊಬ್ಬರದ ಅಂಗಡಿಗಳಲ್ಲೆಲ್ಲ ಇರುತ್ತಲ್ಲ ಅಲ್ಲೂ ಸಹ ಸಿಗುತ್ತೆ, ನೀವು ತಗೋಬೋದು. ನೋಡಿ ಇವಾಗ ನಾನು ಆ ದಾಸವಾಳ ಗಿಡಕ್ಕೆ ಅದು ಮಣ್ಣೆಲ್ಲನೂ ಸ್ವಲ್ಪ ಲೂಸ್ ಮಾಡ್ಕೋಬೇಕು. ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ನೀವು ದೊಡ್ಡ ಪಾಟ ಆದರೆ 1 ಸ್ಪೂನ್ ಹಾಕಿದ್ರೂ ಸಾಕು. ಸ್ವಲ್ಪ ಚಿಕ್ಕ ಗಿಡ ಆಯಿತು ಅಂದರೆ ಒಂದು ಅರ್ಧ ಸ್ಪೂನ್ ಹಾಕಿದ್ರೂ ಸಾಕು. ಈ ಎಪ್ಸಮ್ ಸಾಲ್ಟ್ ಬಳಸೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಗ್ರೋತ್ ಆಗುತ್ತೆ. ಅದರಲ್ಲೂ ಹೆಚ್ಚಾಗಿ ಮೊಗ್ಗು ಬರುತ್ತೆ, ಮತ್ತು ಚಿಗುರು ಬರೋದಕ್ಕೂ ಸಹ ತುಂಬ ಚೆನ್ನಾಗಿ ಸಹಾಯ ಆಗುತ್ತೆ. ಈ ಎಪ್ಸಮ್ ಸಾಲ್ಟಲ್ಲಿ ಮೆಗ್ನೀಷಿಯಂ, ಫಾಸ್ಫರಸ್, ಸಲ್ಫರ್ ಇದೆಲ್ಲ ಹೆಚ್ಚಾಗಿರುತ್ತೆ. ಹಾಗಾಗಿ ಗಿಡಗಳಿಗೆ ಒಂದು ಒಳ್ಳೆ ಪೋಷಕಾಂಶ ಸಹ ಸಿಗುತ್ತೆ. ನಾನು ಇದನ್ನು ಒಂದು 2-3 ಸತಿ ಯೂಸ್ ಮಾಡಿದ್ದೆ ಒಂದು ದಾಸವಾಳ ಗಿಡಕ್ಕೆ, ಅಂದರೆ ಕಟ್ಟಿಂಗಿಂದ ಬಂದಿರೋ ಅಂಥದ್ದು. ಅದು ಮೊಗ್ಗೆ ಬಿಟ್ಟಿರಲಿಲ್ಲ. ನಾನು ಒಂದು 2 ಸಾರಿ ಯೂಸ್ ಮಾಡಾದಮೇಲೆ ಇವಾಗ ತುಂಬ ಚೆನ್ನಾಗಿ ಮೊಗ್ಗೆಲ್ಲನೂ ಸಹ ಆಗಿದೆ. ಹಂಗಾಗಿ ನಾನಿವಾಗ ನಿಮಗೆ ಇದನ್ನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಯಾವುದೇ ಒಂದಾದರೂ ಅಷ್ಟೇ ನಾನು ಫಸ್ಟು ಟ್ರೈ ಮಾಡಿ ನೋಡ್ತೀನಿ, ನನಗೆ ಸಕ್ಸಸ್ ಸಿಗ್ತಾ ಆಮೇಲೆ ನಾನು ವೀಡಿಯೋ ಮಾಡಿ ಹಾಕೋ ಅಂಥದ್ದು. ನೋಡಿ ಇದು ಚಿಕ್ಕ ಗಿಡ, ಎಷ್ಟು ಚಿಕ್ಕದು ಅಂದರೆ ತುಂಬ ಚಿಕ್ಕ ಗಿಡ, ಅದರಲ್ಲೂ ಸಹ ಮೊಗ್ಗೆಲ್ಲ ಆಗಿದೆ ನೋಡಿ. ಅದಕ್ಕೂ ಅಷ್ಟೇ ನಾನು ಒಂದು ಅರ್ಧ ಸ್ಪೂನು ಹಾಕ್ತಾಯಿದ್ದೀನಿ. ಅಂದರೆ ನಾನು ಇವಾಗ ತೋರಿಸ್ತಾ ಇರೋ ಅಂಥದ್ದು ದೊಡ್ಡ ಗಿಡಗಳಿಗೆ ನಾನು ಹಾಕ್ತಾ ಇಲ್ಲ, ಚಿಕ್ಕ ಚಿಕ್ಕ ಗಿಡಗಳಿಗೇ ಹಾಕಿ ತೋರಿಸ್ತಾ ಇರೋ ಅಂಥದ್ದು. ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚಿಕ್ಕ ಗಿಡ ಅಂತ. ಇದು ತುಂಬ ರೇರ್ ಕಲರು ದಾಸವಾಳ ಗಿಡ. ಏಕೆಂದರೆ ನಾವು ಇಂಥ ಗಿಡಗಳನ್ನ ಕಳ್ಕೊಂಡ್ರೆ ಮತ್ತೆ ಸಿಗೋದಿಲ್ಲ. ಇದ್ದಾಗೇ ನಾವು ತುಂಬ ಕೇರ್ ಮಾಡಿ ಉಳಿಸ್ಕೋಬೇಕು ಅನ್ನೋದೇ ನನ್ನ ಆಸೆ. ನೋಡಿ ಇದಕ್ಕೂ ಅಷ್ಟೇ ಒಂದೊಂದು ಅರ್ಧ ಸ್ಪೂನು ಹಾಕಿ ಅದ್ರ ಮೇಲೆ ಮಣ್ಣನ್ನು ಈ ಥರ ಮಿಕ್ಸ್ ಮಾಡಿಬಿಡಿ. ಈ ಎಪ್ಸಮ್ ಸಾಲ್ಟ್ನ ಹಾಕಾದ್ಮೇಲೆ ನೀವು ನೀರು ಸಹ ಹಾಕಬೇಕು. ಯಾಕೆಂದರೆ ನಾನು ನೀರು ಹಾಕ್ತಾ ಇಲ್ಲ, ಯಾಕೆ ಅಂದರೆ ಅದು ಮಣ್ಣು ತೇವ ಇದೆ, ಹಂಗಾಗಿ ನಾನು ನೀರು ಹಾಕ್ತಾ ಇಲ್ಲ. ಆ ನೀರು ತೇವ ಇರೋದ್ರಲ್ಲೇ ಅದು ಎಪ್ಸಮ್ ಸಾಲ್ಟು ಕರಗೋಗುತ್ತೆ. ಯಾಕೆಂದರೆ ದಾಸವಾಳ ಗಿಡಗಳಿಗೆ ಹೆಚ್ಚು ನೀರು ಹಾಕಿದ್ರೆ ಕೊಳ್ತೋಗುತ್ತೆ. ನನ್ನ ಗಾರ್ಡನಲ್ಲಿ ಸುಮಾರು ಗಿಡಗಳು ಕೊಳ್ತೋಗ್ಬಿಟ್ಟಿದ್ದಾವೆ. ಹಂಗಾಗಿ ನಾನು ಹೆಚ್ಚಾಗಿ ನೀರು ಹಾಕ್ತಾ ಇಲ್ಲ ಇದು ದಾಸವಾಳ ಗಿಡಕ್ಕೆ. ಅದರಲ್ಲೂ ಇವಾಗ ನಾನು ಇದನ್ನು ಮಳೆ ನೀರು ಬೀಳದೇ ಇರೋವಂಥ ಜಾಗದಲ್ಲಿ ಇಟ್ಟಿದ್ದೀನಿ. ಯಾಕೆಂದರೆ ಇಷ್ಟು ಚಿಕ್ಕ ಚಿಕ್ಕ ಗಿಡಗಳು ಜಾಸ್ತಿ ನೀರು ಬಿತ್ತು ಅಂದರೆ ಸತ್ತೋಗ್ಬಿಡುತ್ತೆ. ಹಂಗಾಗಿ ನಾನು ನೀರು ಬೀಳದೇ ಇರೋವಂಥ ಜಾಗದಲ್ಲಿ ಇಟ್ಟಿದ್ದೀನಿ. ನೋಡಿ ಎಲ್ಲ ಗಿಡಗಳಿಗೂ ನಾನು ಹಾಕ್ತಾಯಿದ್ದೀನಿ. ಅದರಲ್ಲೂ ನೀವು ನೋಡ್ತಾ ಇರ್ಬೋದು ನೋಡಿ, ಅದರಲ್ಲೂ ಎಷ್ಟು ಚಿಕ್ಕ ಚಿಕ್ಕ ಗಿಡ, ಅದರಲ್ಲೂ ಎಷ್ಟೊಂದು ಮೊಗ್ಗುಗಳೆಲ್ಲ ತುಂಬಿಕೊಂಡಿದೆ. ಯಾಕೆಂದರೆ ನಾವು ಈ ಥರ ಕೇರ್ ಮಾಡಿದಾಗಲೇ ಅವು ತುಂಬ ಚೆನ್ನಾಗಿ ಹೂವು ಎಲ್ಲ ಬರೋದು, ಮತ್ತು ಮೊಗ್ಗುನು ಸಹ ಬಿಡೋದು. ಈಗ ನಾವು ಬೀಜ ಎಲ್ಲ ಹಾಕಿರ್ತೀವಿ ನೋಡಿ, ಆ ಬೀಜ ಮೊಳಕೆ ಬರೋದಕ್ಕೂ ಸಹ ತುಂಬ ಚೆನ್ನಾಗಿ ಸಹಾಯ ಆಗುತ್ತೆ ಈ ಎಪ್ಸಮ್ ಸಾಲ್ಟು. ನೀವು ರೀಪಾಟ್ ಮಾಡಬೇಕಾದ್ರೆ ಇದು ಪಾಟಿ ಮಿಕ್ಸ್ ಎಲ್ಲ ರೆಡಿ ಮಾಡ್ಕೊತೀರಲ್ಲ, ಆವಾಗ್ಲೂ 1 ಸ್ಪೂನ್ ಹಾಕ್ಬಿಟ್ಟು ಆ ಪಾಟಿ ಮಿಕ್ಸಿಗೆ ನೀವು ಮಿಕ್ಸ್ ಮಾಡ್ಕೊಂಡು ಸಹ ಹಾಕೋಬೋದು. ಇಲ್ಲಾಂದರೆ ಈ ಥರನೂ ಸಹ ಹಾಕೋಬೋದು. ಮತ್ತು ರೀಪಾಟ್ ಮಾಡಾದ್ಮೇಲೂ ಸಹ ಅದು ಪಾಟಲ್ಲಿ ಆ ಮಣ್ಣಿನ ಜೊತೆಗೆ ಒಂದೊಂಚೂರು ಹಾಕಿದ್ರೂ ತುಂಬ ಚೆನ್ನಾಗಿ ಅದು ಬೇರೆ ಇಳ್ಕೊಳ್ಳೋದಕ್ಕೂ ಸಹ ಸಹಾಯ ಆಗುತ್ತೆ. ನೋಡಿ ಅಲ್ಲಿ ಗಿಡ ನೋಡಿ ಎಷ್ಟು ಉದ್ದ ಇದೆ, ಮೊಗ್ಗುಗಳು ನೋಡಿ ಎಷ್ಟು ದಪ್ಪ ಇದೆ, ಅದರಲ್ಲೂ ಎಷ್ಟು ಮೊಗ್ಗುಗಳೆಲ್ಲ ತುಂಬ್ಕೊಂಡು ಅದರಲ್ಲಿ ಸ್ವಲ್ಪ ಕನಕಾಂಬರ ಸಸಿ ಹುಟ್ಟುತ್ತಾ ಇದ್ದಾವೆ. ನಾನು ಅದಕ್ಕೆ ಅದನ್ನು ಜಾಸ್ತಿ ಮಣ್ಣೆಲ್ಲ ಲೂಸ್ ಮಾಡಲಿಲ್ಲ, ಮತ್ತು ಅದು ಸಸಿ ಹಾಳಾಗುತ್ತೆ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಮಣ್ಣು ಲೂಸ್ ಮಾಡಿಬಿಟ್ಟು ಹಾಗೆ ನಾನು ಎಪ್ಸಮ್ ಸಾಲ್ಟ್ನ ಹಾಕ್ತಾಯಿದ್ದೀನಿ. ನೋಡಿ ನಾನು ಇದೇ ಹೇಳಿದ್ದು, ಕಟ್ಟಿಂಗಿಂದ ಬೆಳೆದಿದ್ದು, ಅದು ಮೊಗ್ಗು ಬಂದೇ ಇರಲಿಲ್ಲ ಅಂತ ಹೇಳಿದ್ನಲ್ಲ. ನೋಡಿ ಇದೇ ಗಿಡ ನಾನು ಒಂದು 2 ಸರಿ ನಾನು ಎಪ್ಸಮ್ ಸಾಲ್ಟ್ ಹಾಕಿ ಚೆಕ್ ಮಾಡಿದೆ. ಆಮೇಲೆ ಅದರಲ್ಲಿ ತುಂಬ ಚೆನ್ನಾಗಿ ಮೊಗ್ಗೆಲ್ಲ ಬಂದಿದೆ. ಹಂಗಾಗಿ ಇವಾಗ ನಾನು ಅದನ್ನು ವಿಡಿಯೋ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಅದರಲ್ಲಿ ಎಷ್ಟೊಂದು ಮೊಗ್ಗೆಲ್ಲ ತುಂಬಿಕೊಂಡಿದೆ. ಅಂದರೆ ನಾನು ಅದನ್ನು ಕುಡಿನ ಚೂಟಿದ್ದೆ ನೋಡಿ, ಅಲ್ಲಿ ಚೂಟಿದ್ದೆ ಮತ್ತು ಎಪ್ಸಮ್ ಸಾಲ್ಟು ಸಹ ಹಾಕಿದ್ದೆ. ಹಂಗಾಗಿ ಮೊಗ್ಗೆಲ್ಲ ತುಂಬಿಕೊಂಡಿದೆ. ಇದೂ ಅಷ್ಟೇ ನಾನು ಕಟ್ಟಿಂಗಿಂದನೇ ಬೆಳೆಸಿರೋದು. ಸುಮಾರು ನಾನು ದಾಸವಾಳ ಗಿಡಗಳನ್ನ ಕಟ್ಟಿಂಗಿಂದನೇ ಬೆಳೆಸಿರೋ ಅಂಥದ್ದು. ಇದು ನನ್ನ ಫ್ರೆಂಡ್ ಮನೆಯಿಂದ ತಂದು ನಾನು ಕಟ್ಟಿಂಗ್ ಹಾಕಿದ್ದೆ. ಸುಮಾರು ಗಿಡ ಕಟ್ಟಿಂಗ್ ಹೋಗಿ ಒಂದೇ ಒಂದು ಉಳ್ಕೊಂಡಿದೆ. ಸಾಕು, ಈ ಥರ ನಾವು ಸುಮಾರು ಹೋದ್ರೂ ಒಂದಾದರೂ ಉಳ್ಕೊಂಡ್ರೂ ನಮಗೆ ಎಷ್ಟೋ ಅನುಕೂಲ ಅಲ್ವಾ.
ಅಂದರೆ ದಾಸವಾಳ ಗಿಡ ಅಂತ ಅಲ್ಲ, ನೀವು ಯಾವುದೇ ಗಿಡಗಳಿಗೂ ಆದ್ರೂ ಅಷ್ಟೇ ಜಾಸ್ತಿ ನೀರು ಹಾಕ್ಬಾರ್ದು. ಚೆಕ್ ಮಾಡಬೇಕು, ಪಾಟಲ್ಲಿ ತೇವ ಇದೆಯಾ, ಒಣಗಿದೆಯಾ ಮಣ್ಣು ಅಂತ ಚೆಕ್ ಮಾಡಿನೇ ನೀರು ಹಾಕಬೇಕು. ಇಲ್ಲಾಂದರೆ ಜಾಸ್ತಿ ನೀರಾಯಿತು ಅಂದರೆ ಗಿಡ ಎಲ್ಲ ಕೊಳ್ತೋಗುತ್ತೆ, ಬೇರು ಕೊಳ್ತೋಗಿ ಗಿಡನೂ ಸತ್ತೋಗುತ್ತೆ. ಯಾಕೆಂದರೆ ನನಗೆ ಇದು ತುಂಬ ಚೆನ್ನಾಗಿ ಅನುಭವ ಆಗ್ಬಿಟ್ಟಿದೆ. ಹಂಗಾಗಿ ನಾನು ನಿಮಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ನೀರು ಹಾಕ್ಬೇಕಾದ್ರೆ ಚೆಕ್ ಮಾಡಿ ಹಾಕಿ. ನಾನು ಈ ಗಿಡಗಳಿಗೆ 3 ದಿನಕ್ಕೊಂದ್ಸತಿ ನೀರು ಹಾಕ್ತಿದ್ದೀನಿ. ನೀವು ನಂಬ್ತೀರಾ? 3 ದಿನಕ್ಕೊಂದ್ಸತಿ ನಾನು ನೀರು ಹಾಕೋವಂಥದ್ದು. ಯಾಕೆ ಅಂದರೆ ಈ ಗಿಡ ಕಳ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಯಾಕೆಂದರೆ ಇದು ತುಂಬ ರೇರ್ ಕಲರ್ಗಳು ದಾಸವಾಳ ಗಿಡಗಳು. ಹಂಗಾಗಿ ನಾನು ತುಂಬ ಜೋಪಾನ ಮಾಡ್ತಾ ಇದ್ದೀನಿ ಗಿಡಗಳನ್ನ. ನೋಡಿ ಇದರಲ್ಲೂ ಅಷ್ಟೇ ಈ ಥರ ಒಣಗಿರೋಂತಹ ಎಲೆ ಮತ್ತು ಹಳದಿ ಆಗಿರೋವಂಥದ್ದು ಮೊಗ್ಗು ಇವೆಲ್ಲನೂ ತೆಗೆದುಬಿಟ್ಟು ನಾವು ಈ ಥರ ಮಣ್ಣು ಲೂಸ್ ಮಾಡಿಬಿಟ್ಟು ಒಂದೊಂದು ಸ್ಪೂನ್ ಎಪ್ಸಮ್ ಸಾಲ್ಟ್ ಹಾಕಿದ್ರೂ ಸಾಕು, ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಮತ್ತು ಹಳದಿ ಆಗಿರುತ್ತಲ್ಲ ಎಲೆಗಳು, ಅದೆಲ್ಲ ಬ್ಲ್ಯಾಕ್ ಕಲರ್ ಬರುತ್ತೆ. ಅದರಲ್ಲೂ ಇಷ್ಟು ಚಿಕ್ಕ ಚಿಕ್ಕ ಗಿಡಗಳಿಗೆ ನಾವು ಜಾಸ್ತಿ ಗೊಬ್ಬರ ಕೊಟ್ಟರು ತಡ್ಕೊಳೋದಿಲ್ಲ, ಅವು ಸುಟ್ಟೋಗ್ಬಿಡುತ್ತೆ. ಅಂದರೆ ನಾವು ಯಾವ ರೀತಿ ಅಂದರೆ ಈ ಚಿಕ್ಕ ಮಕ್ಕಳನ್ನ ಕೇರ್ ಮಾಡ್ತೀವಿ ನೋಡಿ, ಆ ಥರ ಕೇರ್ ಮಾಡಬೇಕು. ಈ ಚಿಕ್ಕ ಗಿಡ ದಾಸವಾಳ ಗಿಡ ಇರುತ್ತಲ್ಲ, ಅಂಥ ಗಿಡಗಳನ್ನ ತುಂಬ ನಾವು ಕೇರ್ ಮಾಡಿದ್ರೆ ನಾವು ಬದುಕಿಸ್ಕೊಳೋದಕ್ಕೆ ಸಾಧ್ಯ. ನೋಡಿ ನಾನು ಎಲ್ಲ ದಾಸವಾಳ ಗಿಡಗಳಿಗೂ ಅದು ಮಣ್ಣೆಲ್ಲ ಲೂಸ್ ಮಾಡಿಬಿಟ್ಟು ನೋಡಿ ಒಂದೊಂದು ಸ್ಪೂನು, ಅಂದರೆ ದೊಡ್ಡ ಪಾಟಿಗೆ ಒಂದೊಂದು ಸ್ಪೂನು, ಚಿಕ್ಕ ಪಾಟ್ ಇರುತ್ತಲ್ಲ ಅದಕ್ಕೆ ಒಂದು ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ನಾನು. ಹಾಕ್ಬಿಟ್ಟು ಈ ಥರ ಮಣ್ಣು ಮಿಕ್ಸ್ ಮಾಡಿಬಿಡಿ. ಮಣ್ಣು ಮಿಕ್ಸ್ ಮಾಡ್ತು ಅಂದರೆ ಅದರಲ್ಲೇ ಕರಗೋಗುತ್ತೆ. ಇನ್ನು ನೀವು ಬೇಕಿತ್ತು ಅಂದರೆ ನೀವು ಮಣ್ಣು ತೇವ ಇಲ್ಲ ಅನ್ನೋದಾದರೆ ನೀವು ಲಾಸ್ಟಲ್ಲಿ ನೀರೂ ಸಹ ಹಾಕೋಬೋದು. ಇದು ಅಷ್ಟೇ ನೋಡಿ, ಕಟಿಂಗಿಂದನೇ ಬೆಳೆಸಿರೋ ಅಂಥದ್ದು. ನಾನು ಈ ವಿಡಿಯೋದಲ್ಲಿ ಸುಮಾರು ಗಿಡಗಳೇ ಇದ್ದಾವೆ ಕಟಿಂಗಿಂದ ಬೆಳೆಸಿರೋ ಅಂಥದ್ದು. ಕೆಲವೊಂದು ನರ್ಸರಿಗಳಿಂದ ತಂದು ಹಾಕಿರೋ ಇದ್ದಾವೆ, ಕೆಲವೊಂದು ಕಟ್ಟಿಂಗಿಂದ ಬೆಳೆಸಿರೋ ಅಂಥವು ಸಹ ಇದ್ದಾವೆ. ಇದನ್ನೇ ನಾನು ನರ್ಸರಿಯಿಂದ ತಂದು ಹಾಕಿದ್ದಿದ್ದು. ರಿಪಾರ್ಟ್ ಮಾಡಿ 1 ವಾರ ಆದಮೇಲೆ ಚೆನ್ನಾಗಿ ಚೇತರಿಸ್ಕೊಂಡಿದ್ದೆ. ನೋಡಿ ಇದರಲ್ಲಿ ಮೊಗ್ಗುನು ಸಹ ಎಷ್ಟೊಂದಿದ್ದಾವೆ. ಎಲ್ಲ ಗಿಡಗಳಿಗೂ ಸಹ ನೀವು ಕೊಟ್ಕೋಬೋದು. ದಾಸವಾಳ ಗಿಡಗಳಿಗೆ ಈ ಥರ ಒಂದೊಂದು ಸ್ಪೂನ್ ಎಪ್ಸಮ್ ಸಾಲ್ಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಅದರಲ್ಲೂ ಹೆಚ್ಚಾಗಿ ಮೊಗ್ಗುದ್ರದ್ದು ಕಡಿಮೆ ಆಗುತ್ತೆ. ನೋಡಿ ಇದನ್ನು ಅಷ್ಟೇ ನಾನು ರಿಪಾರ್ಟ್ ಮಾಡಿ 1 ತಿಂಗಳಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ. ಅದಕ್ಕೂ ಸಹ ನಾನು ಒಂದು ಸ್ವಲ್ಪ ಎಪ್ಸಮ್ ಸಾಲ್ಟ್ನ ಹಾಕಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಚಿಗುರು ಬರ್ತಾ ಇದೆ. ಅದು ಎಲೆ ಎಲ್ಲ ಒಣಗೋಯ್ತು, ಗಿಡ ಬೋಡ ಆಯಿತು ಅಂತ ನೀವೇನು ಹೆದರ್ಕೊಳ್ಳೋ ಅಂಥದ್ದು ಏನು ಬೇಡ. ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ನೀವೇನು ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬರ್ತಾ ಇದೆ. ಇದು ಎಲ್ಲೋ ಕಲರು, ಇದು ಡಬಲ್ ಪೆಟಲು, ತುಂಬ ಚೆನ್ನಾಗಿದೆ ಇದು. ಈ ಥರ ಗಿಡಗಳು ಸುಮಾರು ಆಗಿದ್ದಾವೆ, ಅಂದರೂ ತುಂಬ ಚೆನ್ನಾಗಿ ಚೇತರಿಸ್ಕೊಂಡು ಚಿಗುರು ಬಂದು ಹೂವು ಸಹ ಬಿಟ್ಟಿದ್ದಾವೆ. ಹೆದರ್ಕೊಳ್ಳೋ ಅಂಥದ್ದು ಏನೂ ಬೇಡ. ಇದೂ ಅಷ್ಟೇ ನಾನು ಕಟಿಂಗಿಂದನೇ ಬೆಳೆಸಿರೋದು. ಇದು 3ನೇ ಸರಿ ಹೂ ಬಿಡ್ತಾ ಇರೋದು. ಇದು ಮೊಗ್ಗಾಗಿದೆ ನೋಡಿ. ಇನ್ನೇನು ಅದು ನಾಳೆನೋ ಇಲ್ಲ ನಾಡ್ದು ಅರಳ್ಬೋದು, ಅಷ್ಟು ದಪ್ಪ ಮೊಗ್ಗು ಬಂದಿದೆ ನೋಡಿ. ಇದು ಅಂದರೆ ಇದು ಆರೆಂಜ್ ಕಲರ್, ಇದು ಡಬಲ್ ಪೆಟಲ್. ಇದೂ ಅಷ್ಟೇ, ಇದಕ್ಕೂ ನಾನು ಸ್ವಲ್ಪ ಎಪ್ಸಮ್ ಸಾಲ್ಟ್ನ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದು ಮೊಗ್ಗುನು ಸಹ ಆಗಿದೆ ನೋಡಿ. ಈ ಥರ ನಾವು ಕಟಿಂಗಿಂದ ಆರಾಮಾಗಿ ಬೆಳೆಸ್ಕೋಬೋದು. ತುಂಬ ಜನ ಹೇಳ್ತೀರಾ ಕಟಿಂಗಿಂದ ನಮಗೆ ಬರೋದೇ ಇಲ್ಲ ದಾಸವಾಳ ಗಿಡಗಳು ಅಂತಲೂ ಹೇಳ್ತೀರಾ. ನೀವು ರೂಟಿಂಗ್ ಹಾರ್ಮೋನ್ ಪೌಡ್ರ್ ಸಿಗುತ್ತಲ್ಲ, ಅದರಲ್ಲಿ ಡಿಪ್ ಮಾಡಿಬಿಟ್ಟು ನೆಡಿ. ನಾನು ಯಾವುದೇ ರೀತಿ ರೂಟಿಂಗ್ ಹಾರ್ಮೋನ್ ಪೌಡ್ರು ಯಾವುದು ನಾನು ಡಿಪ್ ಮಾಡಿ ನೆಟ್ಟಿಲ್ಲ. ಹಾಗೇ ಮಾಮೂಲಿ ನಾವು ಯಾವ ರೀತಿ ಕಟಿಂಗ್ ಇಡ್ತೀವೋ ಅದೇ ಥರನೇ ಇಟ್ಟಿದ್ದೆ ನಾನು. ತುಂಬ ಚೆನ್ನಾಗಿ ಬಂದಿದ್ದಾವೆ ನೋಡಿ. ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ದೊಡ್ಡ ಗಿಡ ನಾನು ಇವತ್ತು ರಿಪಾರ್ಟ್ ಮಾಡಿದ್ದು. ಆ ರಿಪಾರ್ಟ್ ಮಾಡೋದೇನು ನಾನು ನಿಮಗೆ ತೋರಿಸಿ. ಇವೆಲ್ಲಾನು ಸಿಂಟೆಕ್ಸ್ ಇಡೋಕ್ಕೆ ಅಂತ ಇದು ಟ್ಯಾಂಕ್ ಮಾಡಿದಾರಲ್ಲ, ಅದ್ರ ಕೆಳಗಡೆ ಸ್ವಲ್ಪ ಜಾಗ ಇದೆ ನಮಗೆ. ಅಲ್ಲಿ ಮಳೆ ನೀರು ಬೀಳೋದಿಲ್ಲ, ಅಂದರೆ ಹೆಚ್ಚು ಬಿಸಿಲೂ ಸಹ ಬರೋದಿಲ್ಲ ಅಂಥ ಜಾಗದಲ್ಲಿ ಇಟ್ಟಿದ್ದೀನಿ. ಅಂದರೆ ಇವು ಗಿಡ ಎಲ್ಲ ಸ್ವಲ್ಪ ಚೆನ್ನಾಗೇ ಚೇತರಿಸ್ಕೊಂಡು ಸ್ವಲ್ಪ ದೊಡ್ಡದಾದ್ಮೇಲೆ ಆಮೇಲೆ ಮಾಮೂಲಿ ಪಾಟೆಲ್ಲ ಜೋಡಿಸ್ತೀವಲ್ಲ, ಅಲ್ಲಿ ಲೈನಲ್ಲಿ ಇಡ್ತೀನಿ ನೋಡಿ. ಇಲ್ಲಿ ಎಲ್ಲನೂ ಜೋಡಿಸಿದ್ದೀನಿ ನೋಡಿ. ಈ ಥರ ಮಾಡೋದ್ರಿಂದ ಗಿಡಗಳನ್ನ ಉಳಿಸ್ಕೋಬಹುದು. ನಮ್ಮ ಕಡೆ ಅಂತೂ ದಿನ ಬಿಡು ದಿನ ಮಳೆ ಅಂತೂ ಶುರುವಾಗಿದೆ. ಹಂಗಾಗಿ ನಾನು ಈ ಥರ ಎಲ್ಲ ತೆಗೆದಿಟ್ಟಿದ್ದೀನಿ, ಮಳೆ ನೀರು ಜಾಸ್ತಿ ಬೀಳದೇ ಇರೋ ಅಂಥ ಕಡೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.